ಸರ್ಕಾರಿ ಕಾರ್ಯಕ್ರಮ ನಡೀತಾ ಇತ್ತು. ಅದರಲ್ಲೂ ಕೂಡ ತೆರೆದ ಜೀಪ್ನಲ್ಲಿ ಪರೇಡ್ನ ಪರಿವೀಕ್ಷಣೆ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ಸಚಿವ ಮಹದೇವಪ್ಪ ಅವರ ಜೊತೆಗೆ ಕಾಣಿಸ್ಕೊಂಡಿದ್ದು ಮಹದೇವಪ್ಪ ಮೊಮ್ಮಗ. ಇದ್ರ ಬಗ್ಗೆ ವ್ಯಾಪಕ ಟೀಕೆ ವ್ಯಕ್ತ ಆಗಿತ್ತು. ತೀವ್ರ ಟೀಕೆಯ ಬಳಿಕ ಕೂಡ ಸಚಿವ ಮಹದೇವಪ್ಪ ಅವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಅಲ್ಲಿ ಯಾವ ಪ್ರೋಟೋಕಾಲ್ ಉಲ್ಲಂಘನೆ ಆಗಿಲ್ಲ, ಆ ಕಾರ್ಯಕ್ರಮ ಪ್ರೋಟೋಕಾಲ್ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋ ಸಮರ್ಥನೆ. ಅದು ಪರೇಡ್ ಅಲ್ಲ ಕಣ್ರಿ, ಅಲ್ಲಿ ಯಾವ ಧ್ವಜವಂದನೆ ಕೂಡ ಇರಲಿಲ್ಲ. ಕೇವಲ ಜನರಿಗೆ ವಂದನೆ ಸಲ್ಲಿಸೋಕೆ ಎಲ್ಲರೂ ಒಟ್ಟಾಗಿ ಹೋದ್ವಿ. ದಸರಾ ಆಚರಣೆ ಗೊತ್ತಿಲ್ಲದವರು ಹಿಂಗೆಲ್ಲ ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅಂತ ಸಮರ್ಥನೆ ಸಾಹೇಬ್ರದು. ಆಯ್ತು, ಬಟ್ ಅಲ್ಲಿ ಪೊಲೀಸರಂತೂ ಇದ್ರಾ? ಅವರಂತೂ ಅಲ್ಲಿ ಸೆಕ್ಯೂರಿಟಿ ಕೊಡ್ತಾ ಇದ್ರಾ? ಅವರಂತೂ ಸಲ್ಯೂಟ್ ಮಾಡ್ತಾ ಇದ್ರಾ ಸಿಎಂಗೆ? ಸಿಎಂ ಜೊತೆಗೆ ಉಳಿದಂತಹ ಸಚಿವರಿಗೂ ಸಲ್ಯೂಟ್ ಮಾಡ್ತಾ ಇದ್ರಾ? ಮಹದೇವಪ್ಪ ಅವರ ಮೊಮ್ಮಗನಿಗೆ ಸಲ್ಯೂಟ್ ಮಾಡುವ ಕರ್ಮ ಹಣೆ ಬರಹ ಪೊಲೀಸರಿಗೇನು? ನೀವೇ ತಾನೇ ಹೋದಲ್ಲಿ ಬಂದಲ್ಲಿ ಎಲ್ಲ ಸಾಮಾಜಿಕ ನ್ಯಾಯ ಸಮಾನತೆ ಬಗ್ಗೆ ಪ್ರತಿಪಾದಿಸೋರು. ನಿಮಗೆ ಪರೇಡ್ನಲ್ಲಿ ತೆರೆದ ಜೀಪ್ನಲ್ಲಿ ನಿಮ್ಮ ಜೊತೆಗೆ ಇನ್ನೊಬ್ರು ಯಾರಾದರೂ ಬೇಕು ಅಂತಾನೆ ಆಗಿದ್ದಿದ್ರೆ ನೀವು ಪೌರ ಕಾರ್ಮಿಕರನ್ನು ಕರ್ಕೊಂಡು ಹೋಗಿ ಮಾತೆತ್ತಿದ್ರೆ ಹೇಳ್ತಿರಲ್ಲ ಸಮಾನತೆ ಅಂತೆಲ್ಲ. ಪೊಲೀಸರು ಇರ್ಲಿಲ್ವಾ ಅಲ್ಲಿ? ಅವ್ರು ಯಾಕೆ ಸಲ್ಯೂಟ್ ಹೊಡಿಬೇಕು? ಅವ್ರಿಗೆ ಯಾವ ಹಣೆ ಬರಹ, ಅವ್ರಿಗೆ ಯಾವ ಕರ್ಮ? ಮಾತಾಡೋದು ಸಮಾನತೆ ಬಗ್ಗೆ, ಸಿದ್ಧಾಂತದ ಬಗ್ಗೆ, ಮಾಡೋದು ಸ್ವಜನ ಪಕ್ಷಪಾತ. ಇದೇ ಡಬಲ್ ಸ್ಟ್ಯಾಂಡರ್ಡು. ಒಂದು ವಿಡಿಯೋ ಬಗ್ಗೆ ಚರ್ಚೆ ಆಗ್ತಿದೆ, ನೀವು ನಿಮ್ಮ ಮೊಮ್ಮಗನ್ನ ಜೀಪಲ್ಲಿ ಕರ್ಕೊಂಡು ಹೋಗಿದ್ದೀರಿ. ಅದು ನಾನು ನೋಡಿಲ್ಲ, ಕೇಳಿದೆ. ಸಹಜವಾಗಿ ಮುಖ್ಯಮಂತ್ರಿಗಳು ದಸರಾ ದಿನ ಉದ್ಘಾಟನೆ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸ್ತಾರೆ. ನಂತರ ಅದು ಕಾರ್ಯಕ್ರಮದ ಸರ್ಕಾರಿ ಕಾರ್ಯಕ್ರಮ. ಅದಾದಮೇಲೆ ನೆಕ್ಸ್ಟು ದಸರಾ 11ನೇ ದಿನ ಆಗ್ತಾರೆ ಸರಿ. ಆ ಸಂದರ್ಭದಲ್ಲಿ ನಂದಿ ಕಂಬಕ್ಕೆ ಪೂಜೆ ಮಾಡಾದ್ಮೇಲೆ ಅಲ್ಲಿಂದ ವಾಪಸ್ಸು ನಮ್ಮ ಸ್ಥಳಕ್ಕೆ ಬಂದು ಕೂತ್ಕೋತೀವಿ. ಅದರಲ್ಲಿ ಪ್ರೋಟೋಕಾಲು ಇಲ್ಲ, ಸಲ್ಯೂಟ್ ರಿಸೀವ್ ಮಾಡೋದಿಲ್ಲ. ಯಾವ ಯಾರು ಹೆಂಗೆ ಬೇಕಾದ್ರೂ ಹೋಗ್ಬೋದು. ಸುಮ್ಮನೆ ಹೋಗೋ ಬದಲು ಜನ ಅಷ್ಟೊಂದು ಅಸಂಖ್ಯಾತ ಜನ ಸೇರಿದ್ದಾರೆ. ಜನಗಳಿಗೆ ಕೈ ಬೀಸಿ ಕೃತಜ್ಞತೆ ಭಾವ ಮಾಡಿ ನಾವೆಲ್ಲ ಭಾರತೀಯರು, ನಾವು ವೈವಿಧ್ಯತೆಯಲ್ಲಿ ಏಕತೆಯಿಂದ ಜಾತಿ ಧರ್ಮ ರಾಜಕೀಯವನ್ನು ಮೀರಿ ನಮ್ಮ ದೇಶವನ್ನು ಕಟ್ಟೋಣ ಅಂತ ಹೇಳಿ ಒಬ್ಬ ನಾಯಕರಾಗಿ ಮಾಡಬೇಕು ಅನ್ನೋದು ಬಿಟ್ಟರೆ, ದಸರಾ ಆಚರಣೆ ಯಾರಿಗೂ ಗೊತ್ತಿಲ್ಲ, ಅವರೆಲ್ಲ ಇತ್ತು ಸುಮ್ಮನೆ ಸೃಷ್ಟಿ ಮಾಡಿರ್ಬೋದು. ಆ ಹುಡುಗ ಬಂದೋದಕ್ಕೂ ಆ ಮಗು ಬಂದೋದಕ್ಕೂ ನೋಡಿದ್ರ ಸಮರ್ಥನೆ ಎಷ್ಟು ಅದ್ಭುತವಾಗಿದೆ ಅಂತ. ಈಗ ನಮಗ್ ಪ್ರಶ್ನೆ ಬರುತ್ತೆ, ಕೇಳ್ತಾ ಇದೀವಿ, ಮಹದೇವಪ್ಪನವರೇ ದಸರಾ ಸರ್ಕಾರಿ ಕಾರ್ಯಕ್ರಮ ಅಲ್ವಾ? ಅದೇನ್ ಖಾಸಗಿ ದರ್ಬಾರ ಅಥವಾ ನಿಮ್ಮ ಖರ್ಚಿನಲ್ಲಿ ನೀವು ಮಾಡ್ತಿರೋದಾ? ನಿಮ್ಮ ಮೊಮ್ಮಗ ಮೆರವಣಿಗೆ ಹೊರಟ ಜೀಪು ಸರ್ಕಾರದಲ್ವಾ? ನೀವೇನೋ ಸಚಿವರು ಸರಿ, ನಿಮ್ಮ ಮೊಮ್ಮಗ ಕೂಡ ಯಾವ್ದಾದ್ರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ, ಏನ್ ಕತೆ? ಶ್ರೀಸಾಮಾನ್ಯರಿಗೂ ಇದೇ ರೀತಿ ಅವಕಾಶ ಕೊಡ್ತೀರಾ? ನಾವು ಕೇಳಿದ್ವಲ್ಲ, ಪೌರ ಕಾರ್ಮಿಕರನ್ನ ಯಾಕಪ್ಪ ಜೀಪಲ್ಲಿ ಹಾಕ್ಲಿಲ್ಲ? ಸರ್ಕಾರದ ಕಾರ್ಯಕ್ರಮ ಮನೆ ಮಂದಿಯ ಜಾತ್ರೆ ಮಾಡೋದಕ್ಕೆ ಸೀಮಿತವಾಗಿದೆಯಾ? RCB ಕಪ್ ತುಳಿತಕ್ಕೂ ಮುಂಚೆ ಸರ್ಕಾರಿ ವೇದಿಕೆಯಲ್ಲೂ ಇದೇ ಕಾಣಿಸಿದ್ದು, ಇಲ್ಲೂ ಕೂಡ ಅದೇ ಕಾಣಿಸ್ತಾ ಇದೆ. ಕೇಳಿದ್ರೆ ಪ್ರೋಟೋಕಾಲ್ ಉಲ್ಲಂಘನೆ ಅಲ್ಲ. ಕಾರ್ಯಕ್ರಮ ಯಾರ್ದು? ಸರ್ಕಾರದ್ದು. ಸರ್ಕಾರದ ಖರ್ಚಲ್ಲಿ ಆಗ್ತಿರೋ ಕಾರ್ಯಕ್ರಮ. ಅಲ್ಲಿ ಪ್ರೋಟೋಕಾಲ್ ಬಿಟ್ಬಿಡೋಣ. ನಿಮ್ಮ ದುಡ್ಡಲ್ಲಿ ನೀವು ಖರ್ಚು ಮಾಡಿ, ನೀವು ಮೊಮ್ಮಗನನ್ನ ಪಕ್ಕದಲ್ಲಾದ್ರೂ ಕೂರಿಸ್ಕೊಳ್ಳಿ, ತಲೆ ಮೇಲಾದ್ರೂ ಮೆರೆಸ್ಕೊಳ್ಳಿ, ಮೆರವಣಿಗೆ ಮಾಡಿ, ಡಂಗೂರ ಬಾರಿಸಿ, ನಾವು ಕೇಳಕ್ಕೆ ಬರಲ್ಲ. ನಿಮ್ಮ ಪ್ರೈವೇಟ್ ಕಾರ್ಯಕ್ರಮ ಅದು. ಇಲ್ಲಿ ಇದೇ ರೀತಿ ಸಮಾನತೆಯ ಅವಕಾಶ ಅಲ್ಲಿ ನೆರೆದಿದ್ದಂತಹ ಜನರಿಗಿತ್ತ? ಗೋಲ್ಡ್ ಪಾಸ್ಗೆ 3,000 5,000 ಕೊಟ್ಟು ಬಂದಿ ಜನ ನಮ್ಮನ್ನು ಒಳಗೆ ಬಿಡ್ತಿಲ್ಲ ಅಂತಿದ್ರು. ನಿಮ್ಮ ಮೊಮ್ಮಗನನ್ನ ಕೂರಿಸೋದಕ್ಕೆ VIP ಗ್ಯಾಲರಿ ಇತ್ತು ತಾನೆ, ಅಲ್ಲಿ ಕೂರಿಸ್ಕೊಳ್ಬೋದಾಗಿತ್ತು, ಮಲಗಿಸ್ಬೋದಾಗಿತ್ತು. ಯಾರು ಕೇಳ್ತಾ ಇದ್ರು?